ಪ್ರಕಾರ UPSC ಅವರು ಹೊಸ ನೋಟಿಫಿಕೇಶನ್ ಅನ್ನ ರಿಲೀಸ್ ಮಾಡಿರ್ತಾರೆ. UPSC ಅಂತಂದ್ರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇದರಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ IAS, IPS, IRS, IFOS ಹೀಗೆ ಹಲವಾರು 22 ರೀತಿಯ ಪೋಸ್ಟ್ ಗಳಿಗೆ ಇವರು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ ಮತ್ತು ರ್ಯಾಂಕ್ ವೈಸ್ ಅವರಿಗೆ ಪೋಸ್ಟ್ ಗಳನ್ನ ಕೊಡ್ತಾ ಬರ್ತಾರೆ. ಈ ವರ್ಷ 2026ರಲ್ಲಿ ಸುಮಾರು 933 ಪೋಸ್ಟ್ ಗಳನ್ನ ಕಾಲ್ಫರ್ಮ್ ಮಾಡಿರ್ತಾರೆ. ಈ ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ 2026ರಲ್ಲಿ ಕೆಲವೊಂದು ಚೇಂಜಸ್ ಗಳನ್ನ ಮಾಡಿರ್ತಾರೆ. ಆ ಚೇಂಜಸ್ ಗಳು ಏನೇನಂತಂದು ಒನ್ ಬೈ ಒನ್ ನೋಡ್ಕೊ ತಗೊಂಡ್ಬರ್ರಿ. ಮೊದಲನೇ ಚೇಂಜು ಪೋರ್ಟಲ್ದು ಚೇಂಜ್ ಆಗಿರ್ತದ. 2025ಕ್ಕೆ ಏನಿತ್ತು UPSC online.gov.in ಅಂತ ಇತ್ತು. ಮತ್ತೆ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಆಗಿರ್ತಾ ಇತ್ತು. ಆದರೆ 2026ರಲ್ಲಿ ಏನಾಗಿದೆ, UPSC online.nic.in ಅಂತ ಆಗಿದೆ. ಮೊದಲನೇದು gov.in ಅಂತ ಇತ್ತು, ಈ ಸಲ nic.in ಅಂತ ಆಗಿದೆ. ಇದರಲ್ಲಿ 3 ಮಾಡೆಲ್ಸ್ ಗಳು ಕಂಡು ಬರ್ತಾವ. ಒಂದು URL ಯೂನಿವರ್ಸಲ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ. ಇದು ಲೈಫ್ ಟೈಮ್ ಒಂದೇ ಸಲ ಏನಾಗಿರುತ್ತೆ, ಚಾನ್ಸ್ ಕರೆಕ್ಷನ್ ಮಾಡ್ಕೊಳಕ್ ಒಂದೇ ಸಲ ಚಾನ್ಸ್ ಇರುತ್ತೆ. ಒಂದು ನಂಬರ್ ಕೊಡ್ತಾರೆ, ಇದು URL. ಆ ನಂಬರ್ ನಿಮ್ಮ ಹತ್ರ ಇರಬೇಕು. ಮತ್ತೆ ಕಾಮನ್ ಅಪ್ಲಿಕೇಶನ್ ಫಾರ್ಮ್ ಫಿಲ್ಅಪ್ ಮಾಡಬೇಕು. ಮತ್ತೆ ಎಕ್ಸಾಮ್ ಸ್ಪೆಸಿಫಿಕ್ ಮಾಡೆಲ್ ಇದರಲ್ಲಿ ಕಂಡು ಬರ್ತದೆ. ಎರಡನೇದೇನು ಚೇಂಜ್ ಅಂತಂದ್ರೆ, ಫೈನಲ್ ಅಪ್ಲಿಕೇಶನ್ ಹಾಕಿದಾಗ ಕರೆಕ್ಷನ್ಗೆ ಚಾನ್ಸ್ ಇರಂಗಿಲ್ಲ. ಫೈನಲ್ ನೀವು ಏನ್ ಸಬ್ಮಿಟ್ ಮಾಡಿರ್ತೀರಲ್ಲ, ನೀವು ಅಪ್ಲಿಕೇಶನ್ ಹಾಕುವ ಸಂದರ್ಭದಲ್ಲಿ ನೀವೆಲ್ಲ ಕರೆಕ್ಷನ್ ನ ಮಾಡ್ಕೊಂಡು ನೀಟಾಗಿ ಹಾಕಬೇಕು. ಒಂದ್ ವೇಳೆ ನೀವು ಫೈನಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಾಗ ಯಾವುದೇ ರೀತಿಯ ಚಾನ್ಸು ಇಲ್ಲಿ ಕೊಟ್ಟಿಲ್ಲ 2026ಕ್ಕೆ. ಸೊ ನೆಕ್ಸ್ಟ್ ಏಜ್ ಬಂದ್ಬಿಟ್ಟು ಎಲ್ಲರಿಗೂ ಗೊತ್ತು 21 to 32 ಇಯರ್ ಆಗಿರ್ಬೇಕಂತಂದು. ಅದು ಮತ್ತೆ ಕೆಲವೊಂದಿಷ್ಟು ಸ್ಪೆಸಿಫಿಕ್ SC ST ಅವರಿಗೆ, OBC PWD ಅವರಿಗೆ ಒಂದಿಷ್ಟು ಏಜ್ ರಿಲ್ಯಾಕ್ಸೇಷನ್ ಇರ್ತದೆ. ಸೊ ನಾಲ್ಕನೇದು ಏನ್ ಬಂದ್ಬಿಟ್ಟು ಅಂತಂದ್ರೆ ಫೋಟೋ ಮತ್ತೆ ಸಿಗ್ನೇಚರ್ ರೂಲ್. 2025ಕ್ಕೆ ಏನಿತ್ತಂದ್ರೆ ಫೋಟೋ 10 ದಿನದ ಮೊದಲಾಗಿರ್ಬೇಕು. ಫೋಟೋ ಅಲ್ಲಿ ಡೇಟು ಮತ್ತೆ ನಿಮ್ಮ ಹೆಸರು ಇರ್ಬೇಕಿತ್ತು. ಯಾವಾಗ? 2025ರಲ್ಲಿ. ಈಗ ಏನ್ ಚೇಂಜ್ ಆಗಿದೆ ಅಂತಂದ್ರೆ ಲೈವ್ ಫೋಟೋ ಕ್ಯಾಪ್ಚರ್ ಮಾಡಬೇಕು. ಸ್ಕ್ಯಾನ್ ಮಾಡಿ ಕೇಸಿಂದ ನಾವು ಲೈವ್ ಫೋಟೋನ ಕ್ಯಾಪ್ಚರ್ ಮಾಡಬೇಕು ವೈಲ್ ಫಿಲ್ಲಿಂಗ್ CAF. ಮತ್ತೆ ಸಿಗ್ನೇಚರ್ ರೂಲ್ ಏನ್ ಚೇಂಜ್ ಆಗಿದೆ ಅಂತಂದ್ರೆ 1 by 1 3 ಸಿಗ್ನೇಚರ್ನ ನಾವು ಕೆಳಗಡೆನೆ ಮೇಲೊಂದು ಕೆಳಗೊಂದು ಅದ್ರ ಕೆಳಗೊಂದು 3 ಸಿಗ್ನೇಚರ್ನ ಮಾಡಿ ನಾವು ಅಪ್ಲೋಡ್ ಮಾಡಬೇಕು. ಇಲ್ಲಿ ಮೇನ್ ನಾವೇನ್ ತಲೆಗೆ ನೆನ್ಪಿಟ್ಕೋಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನಂತಂದ್ರೆ, ಸಿಗ್ನೇಚರ್ ಮಾಡ್ತೀವಲ್ಲ ಅದು ಬ್ಲ್ಯಾಕ್ ಪೆನ್ ಇಂದಾನೆ ಆಗಿರ್ಬೇಕು, ಬ್ಲೂ ಪೆನ್ ನಡೆಯಂಗಿಲ್ಲ ನೋಡಿ. ಓಕೆ, ಪಾಯಿಂಟ್ ಕ್ಲಿಯರ್? ನೆಕ್ಸ್ಟ್ 6th CSC 2020 ಆಡ್ಸ್ ಮ್ಯಾಂಡೇಟರಿ ಫೇಸ್ ಅಥೆಂಟಿಕೇಶನ್. ಸೊ ನೀವು ಎಕ್ಸಾಮ್ ಅಟೆಂಡ್ ಆಗತಕ್ಕಂಥ ಸಂದರ್ಭದಲ್ಲಿ ಮೊದಲೆಲ್ಲ ಏನಾಗಿತ್ತು, ಆಧಾರ್ ಕಾರ್ಡ್ ನೋಡಿ ಒಳಗಡೆ ಬಿಡ್ತಾ ಇದ್ರು. ಈ ಸಲ ಏನ್ ಮಾಡಿದ್ದಾರೆ, ಫೇಸ್ ಅಥೆಂಟಿಕೇಶನ್ ಮಾಡಿ ಕೇಸಿಂದ ನಿಮ್ಗೆ ಎಕ್ಸಾಮ್ಗೆ ಬಿಡ್ತಾರೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಇಸ್ ಸ್ಟ್ರಾಂಗ್ಲಿ ಪುಶ್ಡ್ ಇನ್ 2026. ಆಧಾರ್ ಕಾರ್ಡು 25ಕ್ಕಿಂತ ಮೊದಲು ನಾವ್ ಏನ್ ಮಾಡ್ತಾ ಇದ್ವಿ, ಆಧಾರ್ ಕಾರ್ಡ್ ನಾವು ಚಿಕ್ಕವರಿದ್ದಾಗೂ ಏನಿರ್ತಿದ್ ಫೋಟೋ ಅದನ್ನೇ ಕೊಡ್ತಾ ಇದ್ವಿ, ಅದೇ ರನ್ ಅಲ್ಲಿ ಇತ್ತು. ಬಟ್ 2026 ಅಲ್ಲಿ ಮೇನ್ ಆಧಾರ್ ಕಾರ್ಡ್ ಮೇಲೆ ಅವರು ಫೋಕಸ್ ಮಾಡಿರ್ತಾರೆ. ನಿಮ್ದು ಫೋಟೋ ಏನಾದ್ರೂ ರಿನ್ಯೂವಲ್ ಆಗಿಲ್ಲ, ನಿಮ್ದು ಸಣ್ಣಗಿದ್ದೇ ಫೋಟೋ ಇತ್ತಂತಂದ್ರೆ ಈ ತಕ್ಷಣ ಹೋಗ್ ಕೇಸಿಂದ ನೀವು ಫೋಟೋನ ಚೇಂಜ್ ಮಾಡ್ಕೊಳ್ಳಿ. ಓಕೆ, 8th ಏನಂತಂದ್ರೆ OBC ಅವ್ರು ಇರ್ತಿರಲ್ಲ, ಅವರು ನಾನ್ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ನ ನೀವು ತಗೋಬೇಕಾಗಿರುತ್ತೆ. ಅದು ಬಂದ್ಬಿಟ್ಟು ನೋಡಿ 2024 22 ಇದ್ರ ನಡೆಯಂಗಿಲ್ಲ. ಅದು 2025 ಏಪ್ರಿಲ್ 1ರಿಂದ ಇಲ್ಲಿವರೆಗೂ ಇದ್ರೆ ಅದು ನಡೀತದ ನೋಡ್ರಿ. ಓಕೆನಾ? ದಿಸ್ ಶುಡ್ ಬಿ ಕ್ಲಿಯರ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಿಲಿಮ್ಸ್ ರಿಸಲ್ಟ್ ಬಂತು ಅಂತಂದ್ರೆ, ಈಗ ರಿಸಲ್ಟ್ ಸಂದರ್ಭದಲ್ಲಿ ಪ್ರಿಲಿಮ್ಸ್ ರಿಸಲ್ಟ್ ಬಂತಂತಂದ್ರೆ 10 ದಿನದ ಒಳಗೆ ನೀವು ಮೇನ್ಸ್ಗೆ ಅಪ್ಲಿಕೇಶನ್ ಫಾರ್ಮ್ ನ ತುಂಬಬೇಕು. ಮೊದಲು ಆ ರೀತಿ ಏನು ಇರ್ತಿರ್ಲಿಲ್ಲ. ಬಟ್ ಈ ಒಂದು ಸಂದರ್ಭದಲ್ಲಿ 2026ರಲ್ಲಿ ರಿಸಲ್ಟ್ ಬಂತು ಪ್ರಿಲಿಮ್ಸ್, ಓನ್ಲಿ ಪ್ರಿಲಿಮ್ಸ್ ರಿಸಲ್ಟ್ ಬಂತಂದ್ರೆ ಮೇನ್ಸ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿಮ್ಗೆ 10 ದಿನ ಟೈಮ್ ಇರುತ್ತೆ. ಸೊ ನೆಕ್ಸ್ಟ್ ನಿಮ್ದು ಮೇನ್ಸ್ ರಿಸಲ್ಟ್ ಬಂತು ಅಂತಂದ್ರೆ 15 ದಿನ ಇಂಟರ್ವ್ಯೂಗೆ ಫಾರ್ಮ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ 15 ದಿನ ಟೈಮ್ ಇರುತ್ತೆ ನೋಡಿ. ಪ್ರಿಲಿಮ್ಸ್ ಬಂದ ಮೇಲೆ ಮೇನ್ಸ್ಗೆ 10 ದಿನ ಟೈಮ್ ಇದ್ರೆ, ಮೇನ್ಸ್ ರಿಸಲ್ಟ್ ಬಂತಂದ್ರೆ ಇಂಟರ್ವ್ಯೂಗೆ 15 ದಿನ ಟೈಮ್ ಇರ್ತದ. ಸೊ ಇಲ್ಲ ಅಂತಂದ್ರೆ ನಿಮ್ದು ಏನಾಗಿರುತ್ತೆ, ಆಟೋಮೆಟಿಕ್ ಡಿಸ್ಕ್ವಾಲಿಫಿಕೇಶನ್ ಆಗ್ಬಿಡ್ತದೆ ನಿಮ್ ಪೋರ್ಟಲ್. ಓಕೆನಾ? ಇದಿಷ್ಟು ಈ ಒಂದು 2026ರಲ್ಲಿ UPSC ಕೆಲವೊಂದಿಷ್ಟು ಚೇಂಜಸ್ ಗಳನ್ನ ತಂದಿರ್ತದ.
ಇನ್ನು ಹೆಚ್ಚಿನ ಮಾಹಿತಿಗೆ ನಿಮಗೆ UPSC ಬುಕ್ ಲಿಸ್ಟ್ ಆಗಿರ್ಬೋದು, ಸೋರ್ಸಸ್ ಆಗಿರ್ಬೋದು, ಯಾವ ಬುಕ್ ಓದಬೇಕು, ಕರೆಂಟ್ ಅಫೇರ್ ಎಲ್ಲಿಂದ ತಗೋಬೇಕು, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಮತ್ತೆ ಕೆಳಗೆ ಕೊಟ್ಟಿರ್ತಕ್ಕಂತಹ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ.